ಭಾರತೀಯ ಮದರಾಸಗಳಿಗೆ ಅಕ್ರಮ ವಿದೇಶಿ ಹಣ ರವಾನೆ. ಶಿಕ್ಷಣವನ್ನ ಉತ್ತೇಜಿಸುವ ಹೆಸರಿನಲ್ಲಿ ಇಸ್ಲಾಂ ಸೈದ್ಧಾಂತಿಕ ಉದ್ದೇಶಗಳಿಗಾಗಿ ಬಳಕೆ. ಎನ್ಜಿಒ ಮೂಲಕ ಬ್ರಿಟಿಷ್ ಪೌರತ್ವ ಹೊಂದಿರುವ ವ್ಯಕ್ತಿಯಿಂದ ಹಣ ವರ್ಗಾವಣೆ. ಸಂತ್ ಕಬೀರ್ ನಗರ ಜಿಲ್ಲೆಯ ಚೈಗಳ ಗ್ರಾಮದ ಡಿಯೋರಿಯಾ ಲಾಲಾದ ಬ್ರಿಟಿಷ್ ಪ್ರಜೆ ಶಂಸುಲ್ ಹುದಾ ಖಾನ್ ವಿರುದ್ಧ ಸರ್ಕಾರೇತರ ಸಂಸ್ಥೆಗಳ ಮೂಲಕ ಭಾರತೀಯ ಮದರಾಸಗಳಿಗೆ ವಿದೇಶಿ ಹಣವನ್ನು ರವಾನಿಸಿದ ಆರೋಪದ ಮೇಲೆ ಉತ್ತರ ಪ್ರದೇಶ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇಸ್ಲಾಮಿಕ್ ಶಿಕ್ಷಣವನ್ನು ಉತ್ತೇಜಿಸುವ ಹೆಸರಿನಲ್ಲಿ ಹಣವನ್ನು ಸಂಗ್ರಹಿಸಲಾಗಿದೆಯಾದರೂ ಆ ಹಣವನ್ನು ಇತರ ಉದ್ದೇಶಗಳಿಗಾಗಿ ತಿರುಗಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿಯ ಲಿಖಿತ ದೂರಿನ ಆಧಾರದ ಮೇಲೆ ಭಾನುವಾರ ಸಂಜೆ ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಮತ್ತು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 13 ಮತ್ತು 318(4) ನಿಬಂಧನೆಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕೊಟ್ವಾಲಿ ಪೊಲೀಸ್ ಉಸ್ತುವಾರಿ ಪಂಕಜ್ ಪಾಂಡೆ, ಆರೋಪಿಯು ಅಕ್ರಮವಾಗಿ ವಿದೇಶಿ ಹಣವನ್ನು ಸಂಗ್ರಹಿಸಿ ವರ್ಗಾಯಿಸಿದ್ದಕ್ಕಾಗಿ ತನಿಖೆಗೆ ಒಳಪಟ್ಟಿದ್ದಾನೆ ಮತ್ತು ಹಣದ ಜಾಡು ಪತ್ತೆ ಹಚ್ಚಲು ತೀವ್ರ ತನಿಖೆ ನಡೆಯುತ್ತಿದೆ ಎಂದು ದೃಢಪಡಿಸಿದ್ದಾರೆ. ವಿದೇಶಿ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ದೇಣಿಗೆ ಸಂಗ್ರಹಿಸಿ ನಂತರ ಅವುಗಳನ್ನು ಮಧ್ಯವರ್ತಿಗಳ ಮೂಲಕ ಭಾರತೀಯ ಮದರಾಸಗಳಿಗೆ ರವಾನಿಸಿದ್ದಾನೆ ಮತ್ತು ಆ ವಹಿವಾಟುಗಳ ಮೇಲೆ ಕಮಿಷನ್ ಗಳಿಸುತ್ತಿದ್ದ ಎಂದು ಭಯೋತ್ಪಾದನಾ ನಿಗ್ರಹ ದಳ ನಡೆಸಿದ ವಿಚಾರಣೆಯಿಂದ ತಿಳಿದು ಬಂದಿದೆ. ಈತ ಕೂಲಿಯತುಲ್ ಬನಾತಿರ್ ರಜಿಯಾ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಮತ್ತು ರಜಾ ಫೌಂಡೇಶನ್ ಎಂಬ 2 ಎನ್ಜಿಒಗಳನ್ನು ಸ್ಥಾಪಿಸಿ ಇವುಗಳ ಮೂಲಕ ಶೈಕ್ಷಣಿಕ ಮತ್ತು ಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ವಿದೇಶದಿಂದ ಭಾರತಕ್ಕೆ ಹಣವನ್ನು ವರ್ಗಾಯಿಸಲು ಮಾರ್ಗವಾಗಿ ಬಳಸಲಾಗುತ್ತಿತ್ತು ಎಂದು ವರದಿಗಳಾಗಿವೆ. ಶಂಸುಲ್ ಹುದಾ ಖಾನ್ 2007 ಮತ್ತು 2017 ನಡುವೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸಿಸುತ್ತಿದ್ದರು. ಆ ಬಳಿಕ 2013ರಲ್ಲಿ ಬ್ರಿಟಿಷ್ ಪೌರತ್ವವನ್ನು ಪಡೆದ ನಂತರ ಅವರು ಭಾರತದಲ್ಲಿನ ಗುಂಪುಗಳೊಂದಿಗೆ ಆರ್ಥಿಕ ಮತ್ತು ಸೈದ್ಧಾಂತಿಕ ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ಮುಂದುವರಿಸಿದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಖಾನ್ ಪಾಕಿಸ್ತಾನ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿನ ರ್ಯಾಡಿಕಲ್ ಅಂಶಗಳೊಂದಿಗೆ ಸಂಪರ್ಕವನ್ನು ಹೊಂದಿದನು. ಧಾರ್ಮಿಕ ಮತ್ತು ಶೈಕ್ಷಣಿಕ ಮುಂಚೂಣಿಗಳನ್ನು ಬಳಸಿ ಇಸ್ಲಾಮಿಕ್ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿದ್ದನು ಎಂದು ಆರೋಪಿಸಲಾಗಿದೆ. ಸದ್ಯ ಭದ್ರತಾ ಸಂಸ್ಥೆಗಳು ಈಗ ಹಣವನ್ನು ಉಗ್ರಗಾಮಿ ಒಲವುಗಳಿಗಾಗಿ ಕಣ್ಗಾವಲಿನಲ್ಲಿರುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಪ್ರಾಯೋಜಿಸಲು ಬಳಸಲಾಗಿದೆ ಎಂದು ಪರಿಶೀಲಿಸುತ್ತಿವೆ. ರಾಜ್ಯದ ತನಿಖಾ ಘಟಕಗಳು, ಎಟಿಎಸ್ ಮತ್ತು ಆರ್ಥಿಕ ಅಪರಾಧಗಳ ವಿಭಾಗವು ಸೇರಿದಂತೆ ಖಾನ್ಗೆ ಸಂಬಂಧಿಸಿದ ಹಣಕಾಸಿನ ದಾಖಲೆಗಳು, ಎನ್ಜಿಒ ಚಟುವಟಿಕೆಗಳು ಮತ್ತು ವಿದೇಶಿ ಹಣ ರವಾನೆಗಳನ್ನು ಪರಿಶೀಲಿಸಲು ಸಮನ್ವಯ ಸಾಧಿಸುತ್ತಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ವಿದೇಶಿ ಕೊಡುಗೆ ಕಾಯ್ದೆ ಅಡಿಯಲ್ಲಿ ವಿದೇಶಿ ಹಣಕಾಸು ನಿಯಮಗಳನ್ನು ಅನ್ವಯಿಸುವ ಸಾಧ್ಯತೆ ಸೇರಿದಂತೆ ಮುಂದಿನ ಕ್ರಮವು ನಡೆಯುತ್ತಿರುವ ತನಿಖೆಯ ಫಲಿತಾಂಶಗಳನ್ನು ಅವಲಂಬಿಸಿರುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಪ್ರದೇಶವು ಇತ್ತೀಚಿನ ವರ್ಷಗಳಲ್ಲಿ ನೋಂದಾಯಿಸಿದ ಮದರಾಸಗಳು ಮತ್ತು ಅಕ್ರಮ ವಿದೇಶಿ ಕೊಡುಗೆಗಳನ್ನು ಪಡೆದ ಶಂಕಿತ ಎನ್ಜಿಒಗಳ ಪರಿಶೀಲನೆಯನ್ನು ತೀವ್ರಗೊಳಿಸಿದೆ. ಶಿಕ್ಷಣಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಬೋಧನೆಯನ್ನು ಉತ್ತೇಜಿಸಲು ದತ್ತಿ ರಂಗಗಳ ಮೂಲಕ ವಿದೇಶಗಳಿಂದ ಹಣವನ್ನು ರವಾನಿಸಲಾಗಿದೆ ಎಂದು ಹೇಳಲಾದ ಹಲವಾರು ಪ್ರಕರಣಗಳು ಈ ಹಿಂದೆ ಬೆಳಕಿಗೆ ಬಂದಿವೆ. ಸದ್ಯ ಈಗ ಬೆಳಕಿಗೆ ಬಂದಿರುವ ಪ್ರಕರಣವು ಅಂತಾರಾಷ್ಟ್ರೀಯ ಹಣಕಾಸು ಜಾಲಗಳು ಭಾರತದ ಶೈಕ್ಷಣಿಕ ಮತ್ತು ದತ್ತಿ ವ್ಯವಸ್ಥೆಯನ್ನು ಸೈದ್ಧಾಂತಿಕ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುತ್ತಿರುವ ಬಗ್ಗೆ ಹೆಚ್ಚುತ್ತಿರುವ ಕಳವಳಗಳನ್ನು ಹೆಚ್ಚಿಸುತ್ತವೆ.